ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸೀರೆ ಕುಚ್ಚನ್ನು ಹೇಳ್ಕೊಡ್ತಾ ಇಲ್ಲ. ಮನೆಯಲ್ಲಿ ಸಾಂಬಾರು ಪೌಡ್ರು ಖಾಲಿಯಾಗಿತ್ತು, ಹೀಗಾಗಿ ಸಾಂಬಾರು ಪೌಡ್ರು ಮಾಡ್ಕೋಬೇಕು ಅಂತ ಇದೆಲ್ಲ ರೆಡಿನ ಮಾಡ್ಕೊಂಡಿದ್ದೀನಿ. ಹಾಗೆ ನನ್ನ ವೀಕ್ಷಕರಿಗೂ ಕೂಡ ನಾನು ಮನೆಯಲ್ಲಿ ಯಾವ ರೀತಿ ಸಾಂಬಾರು ಪೌಡ್ರನ್ನ ಮಾಡ್ಕೊತೀನಿ ಅಂದ್ಬಿಟ್ಟು ತಿಳಿಸ್ಕೊಡೋಣ ಅಂದ್ಬಿಟ್ಟು ಇವತ್ತು ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ಸಾಂಬಾರು ಪೌಡ್ರಿಗೆ ಏನೇನು ಬೇಕು ಅಂದ್ಬಿಟ್ಟು ನಾನು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದೊಂದೇ ಪದಾರ್ಥಗಳನ್ನು ಹೇಳ್ತಾ ಹೋಗ್ತೀನಿ, ಯಾವ ರೀತಿ ಮೆಜರ್ಮೆಂಟಲ್ಲಿ ತೊಗೋಬೇಕು ಅಂತ. ಸೊ ನೀವು ಆ ರೀತಿ ತೊಗೊಂಡು ಇದನ್ನು ಮಾಡ್ತಾ ಹೋಗಿ. ಸೊ ಈ ರೀತಿ ಪದಾರ್ಥಗಳನ್ನು ರೆಡಿ ಮಾಡಿಕೊಂಡು ನೋಡಿ, ಒಂದು ಸಣ್ಣ ಲೋಟದಲ್ಲಿ ಈ ರೀತಿ ಸಣ್ಣ ಲೋಟ ಇರುತ್ತಲ್ಲ, ಅದರಲ್ಲಿ ಒಂದು ಕಾಲು ಲೋಟದಷ್ಟು ಮೆಂತ್ಯನ ತೊಗೊಳ್ಳಿ. ಇಲ್ಲಾಂದರೆ ಸಣ್ಣ ಲೋಟ ನಿಮಗೆ ತುಂಬ ದೊಡ್ಡದಿದೆ ಅಂದರೆ ಕೈಯಲ್ಲಿ ಆರಾಮಾಗಿ ಒಂದು ಮುಟ್ಟಿಗೆಯಷ್ಟು ನೀವು ಮೆಂತ್ಯನ ತೊಗೊಳ್ಳಿ. ಒಂದು ಮುಟ್ಟಿಗೆ ಕಾಳುಮೆಣಸನ್ನ ತೊಗೊಳ್ಳಿ. ಇಲ್ಲಾಂದರೆ ಈ ರೀತಿ ಸಣ್ಣ ಲೋಟದಲ್ಲಿ ಒಂದು ಕಾಲು ಲೋಟದಷ್ಟು ಕಾಳುಮೆಣಸನ್ನ ತೊಗೊಳ್ಳಿ. ಈ ರೀತಿ ಸಣ್ಣ ಲೋಟ ಇರುತ್ತಲ್ಲ, ಈ ರೀತಿ ತೊಗೊಳ್ಳಿ. ಕಾಲು ಲೋಟ ಇಲ್ಲಾಂದರೆ ಮುಟ್ಟಿಗೆ ಲೆಕ್ಕ. ಸೊ ಕಾಳುಮೆಣಸು ಮೆಂತ್ಯನ ಇವೆರಡು ಒಂದು ಮುಟ್ಟಿಗೆ. ಹಾಗೆ 4 ಮುಟ್ಟಿಗೆಯಷ್ಟು ಕಡಲೆಬೇಳೆನ ತೊಗೊಳ್ಳಿ. ಇಲ್ಲಾಂದರೆ ಈ ರೀತಿ ಸಣ್ಣ ಬಟ್ಲು ಇರುತ್ತಲ್ಲ ಅದರಲ್ಲಿ ತೊಗೊಳ್ಳಿ. ಹಾಗೆ ಅಷ್ಟೇ ಮೆಜರ್ಮೆಂಟಲ್ಲಿ ಉದ್ದಿನಬೇಳೆನೂ ಕೂಡ 4 ಮುಟ್ಟಿಗೆ ಇಲ್ಲಾಂದರೆ ಒಂದು ಬಟ್ಲದಷ್ಟು. ಇದು ಜಾಯಿಕಾಯಿ ಪೌಡ್ರು ಅಂತ. ಈ ಜಾಯಿಕಾಯಿ ನಿಮಗೆ ಸಿಗುತ್ತೆ. ಒಂದೇ ಒಂದು ಜಾಯಿಕಾಯಿನ ತೊಗೊಳ್ಳಿ. ಇಲ್ಲಿ ನಾನು ಜಾಯಿಕಾಯಿ ತೊಗೊಂಡು ಪೌಡ್ರ್ ಮಾಡಿದ್ದಿತ್ತು. ಹಾಗೆ ಒಂದು ಜಾಯಿಕಾಯಿ ಎಷ್ಟಿರುತ್ತೋ ಅಷ್ಟೇ ಪೌಡ್ರನ್ನ ತೊಗೊಂಡಿದ್ದೀನಿ. ಒಂದೇ ಒಂದು ಜಾಯಿಕಾಯಿ ಆದರೆ ಸಾಕು ನಿಮಗೆ. ಒಂದು ಜಾಯಿಕಾಯಿ ಇಷ್ಟು ತೊಗೊಳ್ಳಿ. ಸೊ ಇದ್ರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇದು 2 ಸ್ಪೂನಷ್ಟು ನಾನು ಗಸಗಸೆನ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು, ಇಲ್ಲಾಂದರೆ ಕಾಲು ಲೋಟದಷ್ಟು. ಹಾಗೆ 3/4 ಲೋಟದಷ್ಟು ನಾನು ಜೀರಿಗೆನ ತೊಗೊಂಡಿದ್ದೀನಿ. ಅಂದರೆ 2 ಮುಟ್ಟಿಗೆಯಷ್ಟು ಇಲ್ಲಿ ಜೀರಿಗೆನ ತೊಗೋಬೇಕು. ಹಾಗೆ 10 ಪೀಸು ಚಕ್ಕೆನ ತೊಗೊಳ್ಳಿ. 1 ಇಂಚಷ್ಟು ಉದ್ದ ಇರಬೇಕು. ಎಷ್ಟು ಉದ್ದ ಇರೋದು 10 ಪೀಸನ್ನು ತೊಗೊಂಡಿದ್ದೀನಿ ನಾನು. ಹಾಗೆ ಇಲ್ಲಿ ಸ್ವಲ್ಪ ಇಂಗನ್ನು ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಇಂಗನ್ನು ತೊಗೊಂಡಿದ್ದೀನಿ. ಸೊ ರೆಡಿ ಇರುತ್ತಲ್ಲ ಅದು ತೊಗೊಳ್ಳಿ ಇಂಗನ್ನು. ಸೊ ಹಾಗೆ 1 ಹಿಡಿಯಷ್ಟು ಕರಿಬೇವನ್ನ ತೊಗೊಂಡಿದ್ದೀನಿ. ಕರಿಬೇವನ್ನ ನಿನ್ನೆ ಹಾಗೇ ತೊಳೆದು ನಾನು ಬಿಸಿಲಿಗೆ 1 ಅವರ್ ಒಣಗಿಸಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹಸಿ ಹಾಕೋಕ್ಕೆ ಹೋಗಬೇಡಿ ಕರಿಬೇವನ್ನ. ಹಾಗೆ 2 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ತೊಗೊಳ್ಳಿ. ಹಾಗೆ ಇಲ್ಲಿ ಒಂದು 5 ಮುಟ್ಟಿಗೆಯಷ್ಟು 4ರಿಂದ 5 ಮುಟ್ಟಿಗೆಯಷ್ಟು ಧನಿಯಾ ತೊಗೊಳ್ಳಿ. ಧನಿಯಾ ಇದ್ದರೆ ಧನಿಯಾ ತೊಗೊಳ್ಳಿ. ಇಲ್ಲಿ ನಾನು ಯಾವಾಗಲೂ ಮನೇಲಿ ಧನಿಯಾನ ನಾನು ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ, ಯಾವಾಗಲೂ ರೆಡಿ ಮಾಡಿ. ಹೀಗಾಗಿ ನಾನು ಆ ಪೌಡ್ರನ್ನೇ ತೊಗೊಂಡಿದ್ದೀನಿ. ಸೊ ಹುರಿದ್ಬಿಟ್ಟು ಪೌಡ್ರ್ ಮಾಡಿರೋದು ಇದು. ಸೊ ನಿಮ್ಮ ಧನಿಯಾ ತೊಗೊಳೋದಾದರೆ ಒಂದು 5 ಮುಟ್ಟಿಗೆಯಷ್ಟು ತೊಗೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಕಲ್ಲು ಹೂವು ಅಂತ. ಕಲ್ಲು ಹೂವನ್ನು ಇದನ್ನು ಹಾಕಿದರೆ ನಮಗೆ ಘಮ ಘಮ ಅಂತ ವಾಸನೆ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಹಾಗೆ 2 ಚಕ್ರ ಮೊಗ್ಗನ್ನು ತೊಗೊಳ್ಳಿ. 2 ಮರಾಠಿ ಮೊಗ್ಗನ್ನು ತೊಗೊಳ್ಳಿ. 2 ಮರಾಠಿ ಮೊಗ್ಗು. 6ರಿಂದ 7 ಲವಂಗನ ತೊಗೊಳ್ಳಿ. ನೋಡಿ, 6ರಿಂದ 7 ಪೀಸು ಲವಂಗನ ತೊಗೊಳ್ಳಿ. ಸೊ ಇದಿಷ್ಟು ಆದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಒಂದು 1/4 kg ಮರಾಠಿ 1/4 kg ಬ್ಯಾಡಗಿ ಮೆಣಸಿನ್ಕಾಯನ್ನ ತೊಗೊಂಡಿದ್ದೀನಿ. ಇದಕ್ಕೆ ಬೇಕಾದರೆ ನೀವು ಗುಂಟೂರನ್ನು ಕೂಡ ಸೇರಿಸ್ಕೋಬೋದು. ನಿಮಗೇನಾದರೂ ಸಾಂಬಾರು ಪೌಡ್ರ್ ಸ್ವಲ್ಪ ಖಾರ ಬೇಕು ಅಂದರೆ. ಸೊ ಗುಂಟೂರು ಅವಶ್ಯಕತೆ ಇರೋಲ್ಲ. ಸೊ 1/4 kg ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದರೆ ನಿಮಗೆ ಕಲರು ಕೂಡ ಚೆನ್ನಾಗಿ ಬರುತ್ತೆ, ಅಷ್ಟೇ ಕೂಡ ಫ್ಲೇವರು ಚೆನ್ನಾಗಿರುತ್ತೆ ನಿಮಗೆ. ಸೊ ಇದಿಷ್ಟು ಬೇಕಾಗುವಂಥ ಸಾಮಗ್ರಿಗಳು. ಸೊ ಇನ್ನೊಂದು ಸಾರಿ ನಿಮಗೆ ಹೇಳಿಬಿಡ್ತೀನಿ ಏನೇನು ಬೇಕು ಅಂತ. ನೋಡಿ, ಮೆಂತ್ಯ, ಕಾಳುಮೆಣಸು, ಜಾಯಿಕಾಯಿ ಪೌಡ್ರು, ಹಾಗೆ ಉದ್ದಿನಬೇಳೆ, ಕಡಲೆಬೇಳೆ, ಧನಿಯಾ ಪೌಡ್ರು, ಗಸಗಸೆ, ಜೀರಿಗೆ, ಚಕ್ಕೆ, ಇಂಗು, ಕರಿಬೇವು, ಅರಿಶಿನ ಪುಡಿ, ಹಾಗೆ ಚಕ್ರ ಮೊಗ್ಗು, ಮರಾಠಿ ಮೊಗ್ಗು, ಕಲ್ಲುವು, ಲವಂಗ, ಹಾಗೆ 1/4 kg ಬ್ಯಾಡಗಿ ಮೆಣಸಿನ್ಕಾಯಿ. ಸೊ ಇದಿಷ್ಟು ಬೇಕಾಗಿರುವಂಥದ್ದು. ಸೊ ಇದನ್ನೆಲ್ಲವನ್ನು ನಾವು ಕೂಡ ಒಂದೊಂದಾಗಿ ಹುರ್ಕೋಬೇಕು. ಇದನ್ನು ಯಾವ ರೀತಿ ಹುರಿಯೋದು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ತೋರಿಸ್ತೀನಿ ನಾನೀಗ. ನೋಡಿ, ನಾನಿಲ್ಲಿ ಒಂದು ಬಾಣಲಿ ತೊಗೊಂಡಿದ್ದೀನಿ. ಈ ಬಾಣಲಿನ ನಾವು ತೊಗೊಂಡ್ಬಿಟ್ಟು ಗ್ಯಾಸನ್ನು ಹಚ್ಕೊಳ್ಳೋಣ.
ಸೊ ಗ್ಯಾಸನ್ನು ಸಣ್ಣ ಉರಿಯಲ್ಲಿ ನಾವು ಆನ್ ಮಾಡ್ಕೋಬೇಕು. ಸೊ ಗ್ಯಾಸನ್ನು ಹಚ್ಚಿಬಿಟ್ಟು ನಾವು ಸಣ್ಣ ಉರಿಯಲ್ಲಿ ಇಟ್ಕೋಬೇಕು. ಸ್ವಲ್ಪ ಬಾಣಲಿ ಬಿಸಿ ಆಗೋ ತನಕ ನಾವು ಇಲ್ಲಿ ಸ್ವಲ್ಪ ಮೀಡಿಯಮ್ ಇಟ್ಕೊಂಡ್ರೂ ಬರುತ್ತೆ. ಸೊ ತುಂಬ ಜೋರಾಗಿ ಇಟ್ಕೋಬೇಡಿ ಉರಿನ. ಸಣ್ಣ ಉರಿಯಲ್ಲಿ ನೀವು ಈ ಪದಾರ್ಥಗಳನ್ನು ಒಂದೊಂದಾಗಿ ಹುರಿತಾ ಹೋಗಬೇಕು. ಸೊ ಇಲ್ಲಿ ನಾನು ಒಂದು 2ರಿಂದ 3 ಚಮಚದಷ್ಟು ಎಣ್ಣೆನ ಹಾಕ್ಕೊತೀನಿ. ಈ 2ರಿಂದ 3 ಚಮಚ ಎಣ್ಣೆನ ನೀವು ಯಾವುದು ಬಳಸ್ತಿರೋ ಮನೆಯಲ್ಲಿ ಆ ಎಣ್ಣೆನ ಯೂಸ್ ಮಾಡ್ಕೊಳ್ಳಿ. ಸೊ ಅದನ್ನು ಯೂಸ್ ಮಾಡಿಕೊಂಡು ನೀವು ಪದಾರ್ಥಗಳನ್ನು ಹುರ್ಕೊಳ್ಳಿ. ನೋಡಿ ಇಲ್ಲಿ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಮೊದಲಿಗೆ ಸ್ವಲ್ಪ ಬಾಣಲಿ ಬಿಸಿಯಾಗಿದೆ. ಈಗ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಶುರು ಮಾಡಿ. ತುಂಬ ಜೋರಾಗಿ ಇಟ್ಕೊಂಡ್ರೆ ಸಾಂಬಾರು ಪೌಡ್ರೆಲ್ಲ ಹಾಳಾಗಿ ಹೋಗುತ್ತೆ. ಸೊ ಮರಾಠಿ ಮೊಗ್ಗು ಹಾಗೆ ಚಕ್ರ ಮೊಗ್ಗು ಹಾಗೆ ಲವಂಗ ಇಷ್ಟು ಪದಾರ್ಥಗಳನ್ನ ಮೊದಲು ಎಣ್ಣೆಯಲ್ಲಿ ಹಾಕ್ಕೊಳ್ಳಿ. ಈ ಕಲ್ಲುವನ್ನ ನಾನು ನೆಕ್ಸ್ಟ್ ಹಾಕ್ಕೊತೀನಿ. ಸೊ ಮೊದಲಿಗೆ ನೋಡಿ ಸಣ್ಣ ಉರಿಯಲ್ಲೇ ನಾವು ಈ ರೀತಿ ಇಟ್ಕೋಬೇಕು. ಹಾಗೆ ಇಲ್ಲಿ ನಾನು ಮೆಂತ್ಯ ಹಾಕ್ತಾಯಿದ್ದೀನಿ. ಮೆಂತ್ಯ ಕಾಳು ಮೆಣಸನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಚಕ್ಕೆ, ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ನಿಮಗೆ ಈ ಮರಾಠಿ ಮೊಗ್ಗು, ಚಕ್ರ ಮೊಗ್ಗು, ಲವಂಗ ಎಣ್ಣೆಲೆಲ್ಲ ಒಂದು ಸ್ವಲ್ಪ ಉಬ್ಬಿದಾಗ ಆಗುತ್ತೆ ನೋಡಿ. ಸ್ವಲ್ಪ ಉಬ್ಬಿದಾಗ ಆದರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅದು ನಮಗೆ ಬ್ರೌನ್ ಆಗೋ ತನಕ. ಸೊ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಕಡಲೆಬೇಳೆನ ಹಾಕ್ಕೊಳ್ಳೋಣ. ನೀವು ಧನಿಯಾ ಏನಾದರೂ ಪೌಡ್ರು ಇಲ್ಲ ಧನಿಯಾ ಹಾಕೋದಾದರೆ ಈ ಕಡಲೆಬೇಳೆನ ಹಾಕೋದಕ್ಕಿಂತ ಮುಂಚೆನೇ ಧನಿಯಾನ ಹಾಕ್ಕೊಳ್ಳಿ ಎಣ್ಣೆಯಲ್ಲಿ. ಫಸ್ಟ್ ಅದನ್ನು ಫ್ರೈ ಮಾಡ್ಕೊಂಬಿಟ್ಟು ಆಮೇಲೆ ನೀವು ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಈ ರೀತಿ ಹಾಕ್ಕೊಳ್ಳಿ. ನಂದು ಹುರಿದು ಪೌಡ್ರು ಮಾಡಿ ಇರೋದ್ರಿಂದ ನಾನು ಲಾಸ್ಟಿಗೆ ಹಾಕ್ಕೊತೀನಿ, ಆಮೇಲೆ ಹಾಕ್ಕೊತೀನಿ. ಯಾಕೆಂದರೆ ನಮಗೆ ಜಾಸ್ತಿ ಫ್ರೈ ಬೇಕಾಗಿರೋದು ಉದ್ದಿನಬೇಳೆ ಮತ್ತು ಕಡಲೆಬೇಳೆ. ಇದು ಸ್ವಲ್ಪ ನಮಗೆ ಗೋಲ್ಡನ್ ಬ್ರೌನ್ ಆಗಬೇಕು. ಅದು ಎಷ್ಟು ಘಮ ಬರುತ್ತೆ ಅಂದರೆ ಆ ಸ್ಮೆಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ. ಅಷ್ಟು ನೀಟಾಗಿ ನಾವು ಸಣ್ಣ ಉರಿಯಲ್ಲಿ ಎಲ್ಲ ರೀತಿ ಬ್ರೌನ್ ಆಗಬೇಕು. ಅದು ಗೋಲ್ಡನ್ ಬ್ರೌನ್ ಆಗಬೇಕು ಉದ್ದಿನಬೇಳೆ ಕಡಲೆಬೇಳೆ. ಆ ರೀತಿ ನಾವು ಸಣ್ಣ ಉರಿಯಲ್ಲಿ ಈ ರೀತಿ ನೋಡಿ ಕೈ ಆಡಿಸ್ತಾ ಹೋಗಬೇಕು. ಇದನ್ನು ಈ ರೀತಿ ಕ್ಲೀನಾಗಿ ಕೈ ಆಡಿಸ್ತಾ ಹೋಗಿ ಸಣ್ಣ ಉರಿಯಲ್ಲೇ ಇಟ್ಕೊಂಡ್ಬಿಟ್ಟು ಕೈ ಆಡಿಸ್ತಾ ಹೋಗಿ. ಆವಾಗ ನಮಗೆ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಈ ರೀತಿ ದೊಡ್ಡ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಸ್ವಲ್ಪ ಕೈ ಆಡಿಸ್ದೆ ಕೈನ ಏನಾದರೂ ಹಾಗೆ ಬಿಟ್ಟರೆ ಸೊ ಒಂದೊಂದು ಕಡೆ ಅದು ಕಡಲೆಬೇಳೆ ಎಲ್ಲ ಕಪ್ಪಗಾಗಿರುತ್ತೆ, ಒಂದೊಂದು ಕಡೆ ವೈಟ್ ಇರುತ್ತೆ. ಆ ರೀತಿ ಆದರೆ ಸಾಂಬಾರು ಪೌಡ್ರು ನಮಗೆ ಟೇಸ್ಟ್ ಹೋಗ್ಬಿಡುತ್ತೆ. ಹೀಗಾಗಿ ಸಣ್ಣ ಉರಿಯಲ್ಲಿ ನಾವು ಹುರಿತಾ ಹೋಗಬೇಕು ಇದನ್ನು ಸಣ್ಣ ಉರಿಯಲ್ಲಿ. ಈಗ ನಾನು ಕಲ್ಲುವನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ನೆಕ್ಸ್ಟು ನಾವಿಲ್ಲಿ ಕರಿಬೇವನ್ನು ಹಾಕ್ಕೊಳ್ಳೋಣ. ಕರಿಬೇವನ್ನ ನಾನು ಹೇಳಿದ್ನೆಲ್ಲ ಒಂದಿದ್ದ ದಿನ ಮುಂಚೆನೇ ನೀವು ತೊಳೆದು ಸ್ವಲ್ಪ ಅದು ಫ್ಯಾನ್ ಕೆಳಗಡೆ ಆದರೂ ಒಣಗಿಸ್ಕೊಳ್ಳಿ. ಇಲ್ಲಾಂದರೆ 1 ಅವರ್ ಬಿಸಿಲಲ್ಲಾದರೂ ಒಣಗಿಸ್ಕೊಂಡು ಇಟ್ಕೊಳ್ಳಿ. ಸ್ವಲ್ಪ ಫ್ರೆಶ್ ಆಗಿರಲಿ, ತುಂಬ ಒಣಗಿದ್ದು ಹಾಕಬೇಡಿ. ಸೊ ಹಿಂದಿನ ದಿವಸ ಅಥವಾ ಬೆಳಗ್ಗೆ ನೀವು ಮಧ್ಯಾಹ್ನ ಮಾಡ್ತೀರಾ ಅಂದರೆ ಸಾಂಬಾರು ಪೌಡ್ರು ಬೆಳಗ್ಗೆನೇ ಅದನ್ನು ಸ್ವಲ್ಪ ತೊಳೆದ್ಬಿಟ್ಟು 1 ಅವರ್ ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ. ಇಲ್ಲಾಂದರೆ ಒಂದು ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಬಿಟ್ಟು ಫ್ಯಾನ್ ಕೆಳಗಡೆ ಇಟ್ಬಿಟ್ರೆ ನಿಮ್ಗೆ ಗಾಳಿಗೆ ಆರಿ ಹೋಗ್ಬಿಡುತ್ತೆ. ಸೊ ಈ ರೀತಿ ಒಟ್ಟು ಹಸಿ ಇರಬಾರ್ದು. ಕರಿಬೇವು ಹಸಿದು ಹಾಕಿದರೆ ನಿಮ್ಗೆ ಸಾಂಬಾರು ಪೌಡ್ರ್ ಹಾಳಾಗಿ ಹೋಗುತ್ತೆ. ಹೀಗಾಗಿ ಅದನ್ನು ಡ್ರೈ ಮಾಡಿಕೊಂಡೇ ಹಾಕ್ಕೊಳ್ಳಿ. ಕರಿಬೇವನ್ನು ಹಸಿದು ಮಾತ್ರ ಹಾಕೋಬೇಡಿ. ತೊಳೆದ ತಕ್ಷಣ ಹಾಕ್ತಾರೆ ಕೆಲವರು. ಆ ರೀತಿ ಹಾಕಿದರೆ ಸಾಂಬಾರು ಪೌಡ್ರ್ ಹಾಳಾಗುತ್ತೆ. ಸೊ ಕರಿಬೇವು ತೊಳೆದು ಹಾಕಬೇಕು ಅಂದ್ಬಿಟ್ಟು ತಕ್ಷಣ ತೊಳೆದು ಇದರಲ್ಲಿ ಹಾಕಿಬಿಟ್ರೆ ನೀರು ಮಿಕ್ಸ್ ಆದರೆ ಸಾಂಬಾರು ಪೌಡ್ರು ಬೇಗ ಹಾಳಾಗುತ್ತೆ. ಹೀಗಾಗಿ ಇದನ್ನು ತೊಳೆದು ಸ್ವಲ್ಪ ಡ್ರೈ ಮಾಡೇ ಹಾಕಿ ಕರಿಬೇವನ್ನು. ಈ ರೀತಿ ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಕರಿಬೇವು ಕೂಡ ನಮಗೆ ಕ್ರಿಸ್ಪಿಯಾಗಿ ಎಣ್ಣೆಯಲ್ಲಿ ಅದರದ್ದು ಫ್ಲೇವರ್ ಚೆನ್ನಾಗಿ ಬಿಡುತ್ತೆ. ಈ ರೀತಿ ಸಣ್ಣ ಉರಿಯಲ್ಲಿ ನಾವು ಒಂದೊಂದೇ ಪದಾರ್ಥಗಳನ್ನು ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಸಾಂಬಾರು ಪೌಡ್ರು ಚೆನ್ನಾಗಿ ಬರುತ್ತೆ ನಿಮಗೆ. ಹಾಗೆ ಸಾರಿಗೆ ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈ ರೀತಿ ಸಣ್ಣ ಉರಿಯಲ್ಲೇ ನಾವು ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಸೊ ಕೈ ನೋಯಿತು ಅಂದರೆ 1 ಸೆಕೆಂಡ್ ಆದರೂ ನಾವು ಆರಾಮಾಗಿ ಇರ್ಬೋದು.
ಸಣ್ಣ ಉರಿಯಲ್ಲಿ ಇಟ್ಟರೆ, ದೊಡ್ಡ ಉರಿ ಏನಾದರೂ ಇಟ್ಬಿಟ್ರೆ ನಾವು ಕಂಟಿನ್ಯೂಸ್ ಕಾಯಿಸ್ತಾನೆ ಇರಬೇಕು. ಯಾಕಂದರೆ ಒಂಚೂರು ಕಪ್ಪಗಾಯಿತು ಅಂದರೆ ಸಾಂಬಾರು ಪೌಡ್ರು ಟೇಸ್ಟ್ ಹೋಗ್ಬಿಡುತ್ತೆ. ಹೀಗಾಗಿ ಸಣ್ಣ ಉರಿಯಲ್ಲಿ ಇದನ್ನ ಇಟ್ಕೊಂಡು ನೀವು ಕಾಯಿಸ್ತಾ ಹೋಗಿ. ಈಗ ನೆಕ್ಸ್ಟ್ ಬಂದುಬಿಟ್ಟು ನಾನು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಜೀರಿಗೆನ ಹಾಕ್ಕೊಳ್ಳಿ. ಜೀರಿಗೆ ಕೂಡ ಘಮ ಘಮ ಅನ್ನಬೇಕು. ಈ ರೀತಿ ಒಂದೊಂದೇ ಪದಾರ್ಥಗಳನ್ನು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ನಾವು ಈ ರೀತಿ ಫ್ರೈ ಮಾಡೋದ್ರಿಂದ ಸಾಂಬಾರು ಪೌಡ್ರು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ತುಂಬ ಎಣ್ಣೆನೂ ಹಾಕೋಕ್ಕೆ ಹೋಗಬೇಡಿ. ಎಣ್ಣೆ ಹಾಕಿದರೆ ಸಾಂಬಾರು ಪೌಡ್ರು ಬೇಗ ಹಾಳಾಗುತ್ತೆ. ಸೊ ಹಾಳಾಗುತ್ತೆ ಅನ್ನೋರಾದರೆ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಸೊ ಇದು ನಾನು ಮಾಡ್ತಾ ಇರೋದು ಒಂದು 3 ತಿಂಗಳಿಗೆ ಆಗೋಷ್ಟು ಸಾಂಬಾರು ಪೌಡ್ರನ್ನ ಮಾಡ್ಕೊತಾ ಇದ್ದೀನಿ. ಇದು ನೀವು ಫ್ರಿಜ್ಜಲ್ಲಾದರೂ ಇಟ್ಕೋಬೋದು, ಹೊರಗಡೆ ಆದರೂ ಇಟ್ಕೋಬೋದು. ನಾನು ಇಲ್ಲಿ ಒಂದು 2 ಸ್ಪೂನ್ ಹಾಕಿರೋದ್ರಿಂದ ಎಣ್ಣೆ, ಸೊ ಜಾಸ್ತಿ ಎಣ್ಣೆ ಹಾಕ್ಕೊಂಬಿಟ್ರೆ ನಮಗೆ ಹಾಳಾಗೋಗುತ್ತೆ ಸಾಂಬಾರು ಪೌಡ್ರು. ಹೀಗಾಗಿ ಜಾಸ್ತಿ ಎಣ್ಣೆ ಹಾಕೋಕ್ಕೆ ಹೋಗಬೇಡಿ. ಸೊ ಫ್ರೆಶ್ಶಾಗಿ ಆವಾಗವಾಗ ಮಾಡಿಕೊಂಡ್ರೆ ನಿಮಗೆ ಸಾಂಬಾರು ಪೌಡ್ರು ಚೆನ್ನಾಗಿ ಸಾರು ರುಚಿ ಕೊಡುತ್ತೆ. ನೋಡಿ, ಈಗ ಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಒಣ ಮೆಣಸಿನ್ಕಾಯಿ, ಬೆಳಗ್ಗೆ ಮೆಣಸಿನ್ಕಾಯಿನ ಗುಂಟೂರು ಬೇಕಂದ್ರೂ ಕೂಡ ನೀವು ಹಾಕ್ಕೋಬೋದು. ಸೊ ಖಾರ ಬೇಕನ್ನೋರು ಸಾಂಬಾರು ಪೌಡಿಗೆ ಬ್ಯಾಡಗಿ ಮೆಣಸಿನ್ಕಾಯಿನೇ ಚೆನ್ನಾಗಿರುತ್ತೆ. ಯಾಕಂದರೆ ಅದು ಕಲರು ಕೊಡುತ್ತೆ, ಹಾಗೆ ನಿಮಗೆ ರುಚಿನೂ ಇರುತ್ತೆ, ತುಂಬ ಖಾರ ಇರಲ್ಲ. ನಾವು ಒರಣ ಅಂತ ಹೇಳ್ತೀವಲ್ಲ ಬೇಳೆ ಸಾರಿಗೆ, ಸೊ ಅದಕ್ಕೆ ಬೇರೆ ಸಾಂಬಾರು ಪುಡಿ ಹಾಕಿದ್ರೂ ಒಳ್ಳೆ ಟೇಸ್ಟ್ ಕೊಡುತ್ತೆ. ಆವಾಗ ನೀವು ಗುಂಟೂರು ಹಾಕ್ಬಿಟ್ರೆ ಅದಕ್ಕೆ ಖಾರ ಖಾರ ತುಂಬ ಇರುತ್ತೆ. ಯಾಕೆಂದರೆ ನೀವು ಕೆಲವರು ಗುಂಟೂರು ಮೆಣಸಿನ್ಕಾಯನ್ನೇ ಯೂಸ್ ಮಾಡ್ತಾರೆ ಸಾರಿಗೆಲ್ಲ. ಸೊ ಆವಾಗ ನಾವು ಸಾರು ಹಾಗೆ ಖಾರ ಹಾಕ್ತಾನೆ ಇರ್ತೀವಿ. ಸೊ ಹೀಗಾಗಿ ನಾವು ಇಲ್ಲಿ ಗುಂಟೂರು ಅವಶ್ಯಕತೆ ಇರಲ್ಲ. ಬ್ಯಾಡಗಿ ಮೆಣಸಿನ್ಕಾಯಿನೇ ಒಳ್ಳೆ ಬೆಸ್ಟು ಅಂತ ನಾನು ಹೇಳ್ತೀನಿ. ಕಲರು ಚೆನ್ನಾಗಿರುತ್ತೆ ನಿಮಗೆ, ಹಾಗೆ ಟೇಸ್ಟು ಕೂಡ ಇರುತ್ತೆ, ತುಂಬ ಖಾರ ಇರಲ್ಲ. ನೀವು ಏನಾದರೂ ಇದು ವಾಂಗಿಬಾತು ಅಥವಾ ಬಿಸಿಬೇಳೆ ಬಾತಿಗೂ ಕೂಡ ನೀವು ಈ ಸಾಂಬಾರು ಪೌಡ್ರನ್ನ ಹಾಕ್ಕೋಬೋದು. ಒಳ್ಳೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಒಂದು ಸಾರಿ ನೀವು ಇದನ್ನು ಸಾಂಬಾರು ಪೌಡ್ರ್ ಮಾಡಿಕೊಂಡು ನೀವು ಬಿಸಿಬೇಳೆ ಬಾತಿಗೂ ಹಾಕ್ಕೊಳ್ಳಿ. ಸಾಂಬಾರಿಗೆ ನೀವು ತರಕಾರಿ ಹಾಕಿ ಮಾಡುವಂಥ ಬೇಳೆ ಸಾರು ಆಗಿರ್ಬೋದು, ಒರಣ ಆಗಿರ್ಬೋದು, ಅದಕ್ಕೂ ಕೂಡ ನೀವು ಈ ಸಾಂಬಾರು ಪೌಡ್ರನ್ನ ಹಾಕ್ಕೋಬೋದು. ತುಂಬ ಚೆನ್ನಾಗಿ ರುಚಿ ಬರುತ್ತೆ, ಟೇಸ್ಟ್ ಕೊಡುತ್ತೆ ನಿಮಗೆ. ಇದನ್ನು ಒಂದು ಸಾರಿ ಮಾಡ್ಕೊಂಡು ನೋಡಿ ನೀವು. ನೆಕ್ಸ್ಟ್ ಟೈಮ್ ನೀವು ರೆಡಿಮೇಡಕ್ಕಿಂತನೂ ನೀವು ಮನೆಯಲ್ಲೇ ಮಾಡೋದ್ರಿಂದ ಒಳ್ಳೆ ರುಚಿ ಕೊಡುತ್ತೆ. ಯಾಕೆಂದರೆ ನಾವು ರೆಡಿಮೇಡ್ ತರೋದ್ರಿಂದ ಒಂದೇ ಟೇಸ್ಟ್ ಇರುತ್ತೆ. ನಿಮ್ಗೇನಾದರೂ ನಿಮ್ಮದು ಬೇಜಾರಾದಾಗ ಸಾಂಬಾರು ಪೌಡ್ರ್ ನೋಡಿರಿ, ಸ್ವಲ್ಪ ಗೋಲ್ಡ್ ಬ್ರೌನ್ ಆಗಿದೆ, ಈ ರೀತಿ ಸಣ್ಣ ಉರಿಯಲ್ಲಿ ಈ ರೀತಿ ಕಾಯಿಸ್ತಾ ಹೋಗಿ. ನಿಮಗೇನಾದರೂ ರೆಡಿಮೇಡ್ ಸಾಂಬಾರು ಪೌಡ್ರ್ ತುಂಬ ಬೇಸರ ಆದಾಗ ಇದನ್ನು ಮಾಡ್ಕೊಳ್ಳಿ. ಇದನ್ನು ಬೇಸರ ಆದಾಗ ಆವಾಗ ಒಂದೇನೋ ರೆಡಿಮೇಡ್ ತೊಗೊಂಬನ್ನಿ. ಸೊ ಆವಾಗ ನಿಮಗೆ ಸಾರು ಟೇಸ್ಟ್ ಚೇಂಜ್ ಅನ್ನಿಸ್ತಾ ಇರುತ್ತೆ. ನೋಡಿ, ಈಗ ನಾನು ಗಸಗಸೆ ಮತ್ತು ಜಾಯಿಕಾಯಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಸೊ ಜಾಯಿಕಾಯಿ ಇತ್ತು ಅಂದರೆ ಮೊದಲೇ ಹಾಕ್ಕೊಂಬಿಡಿ. ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತೀವಲ್ಲ ಆವಾಗ ಹಾಕ್ಕೊಂಬಿಡಿ. ಸೊ ನೆಕ್ಸ್ಟ್ ಇಲ್ಲಿ ಅರಿಶಿನ ಪುಡಿ ಹಾಕಿದ್ದೀನಿ. ಸೊ ಈ ರೀತಿ ಹಾಕ್ಕೊಂಬಿಟ್ಟು ಇದನ್ನು ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸಣ್ಣ ಉರಿಯಲ್ಲಿ ಆ ಬಿಸಿಯಲ್ಲೇ ಚೆನ್ನಾಗಿ ಇದು ಆಗಬೇಕು, ಪೌಡ್ರ್ ಆಗಬೇಕು. ಸೊ ಜಾಯಿಕಾಯಿ ಪೌಡ್ರನ್ನ ನಾವು ಬೇರೆ ಒಂದು ಇದಕ್ಕೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ, ಹೀಗೆ ನಾನು ಪೌಡ್ರ್ ತೊಗೊಂಡಿದ್ದೀನಿ. ಸೊ ಜಾಯಿಕಾಯಿ ಪೌಡ್ರ್ ಅಂದರೆ ನೀವು ಇದರಲ್ಲಿ ಸಿಗುತ್ತೆ, ನೀವು ಈ ಮಸಾಲೆ ಐಟಮ್ ಎಲ್ಲ ಇಟ್ಕೊಂಡು ಇಡ್ತಾರಲ್ಲ ಅಂಗಡಿಯಲ್ಲಿ, ಸೊ ಅಥವಾ ತಳ್ಳಗಡೀಲಿ ಮಸಾಲೆ ಐಟಮ್ಗಳನ್ನು ಬೇರೆ ಮಾಡ್ತಿರ್ತಾರೆ, ಅವ್ರ ಹತ್ರ ನಿಮಗೆ ಜಾಯಿಕಾಯಿ ಸಿಗುತ್ತೆ. ಸೊ ಒಂದೇ ಒಂದು ಆದರೆ ಸಾಕು ಜಾಯಿಕಾಯಿ. ಸೊ ನೋಡಿ, ನೆಕ್ಸ್ಟ್ ಬಂದುಬಿಟ್ಟು ನಾನು ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಧನಿಯಾ ಪೌಡರ್ ನಾನು ಯಾವಾಗಲೂ ಮನೆಯಲ್ಲಿ ಒಂದು 2 kg ಧನಿಯಾನ ತೊಗೊಂಬಂದು ಸಣ್ಣ ಉರಿಯಲ್ಲಿ ಬಾಣಲೆಯಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಯಾವಾಗಲೂ ಒಂದು 6 ತಿಂಗಳಿಗಾಗಷ್ಟು ಪೌಡ್ರು ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ನಾವು ಎಲ್ಲದಕ್ಕೂ ಹಾಕ್ಕೋಬೋದು ಆವಾಗ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಇದನ್ನು ಹಾಕ್ತಾಯಿದ್ದೀನಿ, ಗಸಗಸೆನ ಹಾಕ್ತಾಯಿದ್ದೀನಿ. ಸೊ ಗಸಗಸೆ ಹಾಕಿದ್ದೀನಿ. ಇದು ಹಾಕಿರೋದು ನಾನು ಹಿಂಗನ್ನು ಹಾಕಿದ್ದೀನಿ, ಲಾಸ್ಟಿಗೆ ನಾನು ಹಿಂಗನ್ನು ಹಾಕಿದ್ದೀನಿ. ಸೊ ಗಸಗಸೆನ ನಾನು ಆವಾಗಲೇ ಹಾಕಿದ್ದೆ. ಸೊ ಈ ರೀತಿ ನೋಡಿ ಎಲ್ಲದನ್ನು ಹಾಕ್ಕೊಂಬಿಟ್ಟು 1 ನಿಮಿಷ ಇದನ್ನೆಲ್ಲದನ್ನು ಈ ರೀತಿ ಸಣ್ಣ ಉರಿಯಲ್ಲೇ ನಾವು ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ನಮಗೆ. ಚೆನ್ನಾಗಿ ಎಲ್ಲವೂ ಫ್ರೈ ಆಗುತ್ತೆ. ಮಿಕ್ಸಿಲಿ ಬೇಗ ಸಣ್ಣಗಾಗುತ್ತೆ. ನಾವು ಈ ರೀತಿ ಹುರಿಯೋದ್ರಿಂದ ಮಿಕ್ಸಿಲಿ ಚೆನ್ನಾಗಿ ಪೌಡ್ರ್ ಆಗುತ್ತೆ. ಸೊ ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು 10 ನಿಮಿಷ 15 ನಿಮಿಷ ಆರೋದಕ್ಕೆ ಬಿಟ್ಬಿಡೋಣ.
ಸೊ ಸ್ವಲ್ಪ ಆರಿದ ಮೇಲೆ ಮಿಕ್ಸಿ ಹಾಕ್ಕೊಳ್ಳೋಣ. ಯಾಕೆಂದರೆ ಈಗ ಸ್ವಲ್ಪ ಬೇಸಿಗೆ ಇರೋದ್ರಿಂದ ಮಿಕ್ಸಿನೂ ಬೇಗ ಬಿಸಿ ಆಗುತ್ತೆ. ಹೀಗಾಗಿ ಸ್ವಲ್ಪ ಒಂದು 10-15 ನಿಮಿಷ ಇದನ್ನು ಆರೋದಕ್ಕೆ ಬಿಡಿ. ಹಾಗೆ ಗ್ಯಾಸ್ ಆಫ್ ಮಾಡಿದ್ಮೇಲೆ ಈ ರೀತಿ 1 ನಿಮಿಷ 1 ಸೆಕೆಂಡ್ ಈ ರೀತಿ ಕಾಯಿಸ್ತಾ ಹೋಗಿ. ಯಾಕಂದರೆ ಬಾಣಲಿ ಬಿಸಿ ಇರುತ್ತಲ್ಲ ಗ್ಯಾಸಿಂದು. ಸೊ ಬಿಸಿ ಇರೋದಕ್ಕೆ ಹಾಗೆ ಬಿಟ್ಬಿಟ್ರೆ ಕೆಳಗಡೆ ಅದು ಪೌಡ್ರು ಎಲ್ಲ ಹಾಕಿರೋದ್ರಿಂದ ಹೊತ್ತು ಬಿಡುತ್ತೆ. ಹೀಗಾಗಿ 1 ನಿಮಿಷ ಈ ರೀತಿ ಕಾಯಿಸ್ತಾ ಇರಿ, ಸ್ವಲ್ಪ ಬಾಣಲಿ ಆರೋ ತನಕ. ಯಾಕಂದರೆ ಗ್ಯಾಸ್ ಆಫ್ ಮಾಡಿದ್ದೀವಿ. 1 ನಿಮಿಷ ಈ ರೀತಿ ಕಾಯಿಸೋದ್ರಿಂದ ಆ ಬಿಸಿಗೆ ಮತ್ತೆ ಇರೋದು ಕೂಡ ಎಲ್ಲವೂ ಕೂಡ ಈ ರೀತಿ ಫ್ರೈ ಆಗಿರುತ್ತೆ. ಸೊ ಗ್ಯಾಸ್ ಆದಮೇಲೆ ಇಲ್ಲಾಂದರೆ ಆಫ್ ಮಾಡಿದ ತಕ್ಷಣ ಒಂದು ತಟ್ಟೆಗೆ ನಾವು ತೆಗೆದು ಇಟ್ಕೊಂಡ್ಬಿಡ್ಬೇಕು. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಆರೋದಕ್ಕೆ ಬಿಟ್ಟು ನಾನು ಮಿಕ್ಸಿ ಮಾಡ್ಕೊತೀನಿ. ಸೊ ನೋಡಿ ನಾನೀಗ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಮಿಕ್ಸಿಗೆ ನೀವು ಜಾರ್ ತುಂಬ ಹಾಕಿಬಿಟ್ಟು ಮಿಕ್ಸಿ ಮಾಡೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಅರ್ಧ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಆವಾಗ ನಿಮಗೆ ಸಣ್ಣಗೆ ಪೌಡ್ರ್ ಆಗುತ್ತೆ ಈ ರೀತಿ, ಇಲ್ಲಾಂದರೆ ಇದಾಗುತ್ತೆ. ಸೊ ಜಾರನ್ನು ಕೂಡ ನೀವು ಅದರಲ್ಲಿ ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು ಜಾರಲ್ಲಿ. ಆ ರೀತಿ ನೀವು ಬಟ್ಟೆಯಿಂದ ತೊಗೊಂಡು ಅದನ್ನು ಚೆನ್ನಾಗಿ ಒರೆಸ್ಬಿಟ್ಟು ಈ ರೀತಿ ಪೌಡ್ರು ಮಾಡ್ಕೊಳ್ಳಿ. ಸೊ ಪೌಡ್ರ್ ಎಲ್ಲ ಮಾಡಿಬಿಟ್ಟು ನಾನು ಒಂದು ತಟ್ಟೆಯಲ್ಲಿ ಈ ರೀತಿ ಹಾಕ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಸ್ವಲ್ಪ ಹೊತ್ತು ನಾವು ಆರೋದಕ್ಕೆ ಬಿಡಬೇಕು. ಒಂದು ಅರ್ಧ ಗಂಟೆ ಇದನ್ನು ಪೌಡ್ರ್ ಎಲ್ಲ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದನ್ನು ಒಂದು ಬಾಕ್ಸಿಗೆ ಹಾಕಿ ನಾವು ಫ್ರಿಜ್ಜಲ್ಲಾದರೂ ಇಟ್ಕೋಬೋದು, ಇಲ್ಲ ಹೊರಗಡೆ ಇಟ್ಕೊಂಡ್ರೂ ಕೂಡ 3 ತಿಂಗಳ ತನಕ ಏನೂ ಹಾಳಾಗಲ್ಲ. ಸೊ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಆರೋದಕ್ಕೆ ಬಿಡಿ. ಅವಾಗ ಎಲ್ಲ ಕಡೆಯೂ ಸ್ವಲ್ಪ ಎಲ್ಲ ಪದಾರ್ಥಗಳು ಮಿಕ್ಸ್ ಆಗಬೇಕು ಕ್ಲೀನಾಗಿ. ಯಾಕೆಂದರೆ ಒಂದು ಕಡೆ ಬರೀ ಖಾರ ಇರುತ್ತೆ, ಒಂದು ಕಡೆ ಧನಿಯಾ ಪುಡಿ, ಒಂದು ಕಡೆ ಇದು ಇರುತ್ತೆ. ಈ ಪೌಡ್ರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಂತರ ಆಮೇಲೆ ಒಂದು ಬಾಕ್ಸಿಗೆ ಹಾಕಿ ಇಡಿ. ಸೊ ಇಲ್ಲಿಗೆ ನಮ್ಮ ಸಾಂಬಾರು ಪೌಡ್ರು ರೆಡಿ ಆಯಿತು. ಸೊ ಈ ಸಾಂಬಾರು ಪೌಡ್ರ್ ನಾನು ಹೇಳೋರಿಗೆ ಎಲ್ಲ ತರಕಾರಿ ಹಾಕಿಬಿಟ್ಟು ಬೇಳೆ ಸಾರು ಮಾಡ್ತೀವಲ್ಲ ಅದಕ್ಕೂ ಹಾಕ್ಬೋದು, ಒಗ್ಗರಣೆಗೆ ಹಾಕ್ಬೋದು. ನೀವು ಬಿಸಿಬೇಳೆ ಬಾತಿಗೂ ಕೂಡ ಇದನ್ನು ಸಾಂಬಾರು ಪೌಡ್ರನ್ನ ಹಾಕ್ಕೋಬೋದು. ಸೊ ಒಂದು ಸಾರಿ ಇದನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ ಹೇಳಿ ನನಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹೇಳಿದರೆ ನಮಗೆ ಗೊತ್ತಾಗುತ್ತೆ. ಸೊ ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು. ಸೊ ನಾನು ನಮ್ಮ ಮನೆಯಲ್ಲಿ ಯಾವ ರೀತಿ ಸಾಂಬಾರು ಪುಡಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಸುಮಾರು ಜನ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ತುಂಬ ಜನ ನೋಡ್ತಾ ಇದ್ದಾರೆ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ಈ ವಿಡಿಯೋನ ಇಷ್ಟಪಟ್ಟು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.